ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಅನನ್ಯ ಭಟ್ ಕೇಸ್ ಗಂಭೀರವಾಗಿ ಪರಿಗಣಿಸಿದೆ ಇದೀಗ ಎಸ್ಐಟಿ ಟೀಮ್. ಎಸ್ಐಟಿಯಿಂದ ದೂರುದಾರೆ ಸುಜಾತಾಗೆ ನೋಟಿಸ್ ಜಾರಿಯಾಗುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಇದೀಗ ಬಹುದೊಡ್ಡ ಟ್ವಿಸ್ಟ್ ಅನ್ನ ಪಡೆದುಕೊಂಡಿರುವಂತದ್ದು ಈ ಒಂದು ಪ್ರಕರಣದ ವಿಚಾರ ನೀಡುವಂತೆ ಸುಜಾತಾ ಭಟ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಪ್ರಕರಣದ ಎಸ್ಐಟಿ ಸದ್ಯಕ್ಕೆ ಪ್ರಕರಣ ಎಸ್ಐಟಿಗೆ ಹಸ್ತಾಂತರ ಮಾಡಿರುವಂತಹ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರುವಂತದ್ದು. ಅನನ್ಯ ನಾಪತ್ತೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಇದೀಗ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅನನ್ಯ ನಾಪತ್ತೆಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ಎಸ್ಐಟಿ ಟೀಮ್. ಪ್ರಕರಣ ಎಸ್ಐಟಿಗೆ ಹಸ್ತಾಂತರ ಬೆನ್ನಲ್ಲೇ ಅಧಿಕಾರಿಗಳೆಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಅನನ್ಯ ಭಟ್ ಕೇಸ್ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಎಸ್ಐಟಿ ಇದೀಗ. ಬಿಕಾಸ್ ದೂರುದಾರೆ ಇದೀಗ ದೂರನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಭಯದಿಂದ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಕರಣದ ವಿವರ ನೀಡುವಂತೆ ಸುಜಾತಾ ಭಟ್ಗೆ ನೋಟಿಸ್ ಕೂಡ ನೀಡಲಾಗಿದೆ. ಎಸ್ಐಟಿಯಿಂದ ದೂರುದಾರೆ ಸುಜಾತಾಗೆ ನೋಟಿಸ್ ಜಾರಿಯಾಗಿರುವಂತದ್ದು. ಪ್ರಕರಣದ ಸಂಪೂರ್ಣ ವಿವರವನ್ನ ನೀಡುವಂತೆ ಸುಜಾತಾ ಭಟ್ಗೆ ನೋಟಿಸ್ ಹೋಗಿದೆ ಇದೀಗ. ಅನನ್ಯ ಭಟ್ ಕೇಸನ್ನ ಗಂಭೀರವಾಗಿ ಪರಿಗಣಿಸಿದೆ ಎಸ್ಐಟಿ ಟೀಮ್. ಸದ್ಯಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ. ಅನನ್ಯ ನಾಪತ್ತೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಎಸ್ಐಟಿ ಟೀಮ್. ಇನ್ನು ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆಯೂ ಕೂಡ ಹಲವಾರು ಅನುಮಾನಗಳು ಮೂಡ್ತಾ ಇರುವಂತದ್ದು. ಅನನ್ಯ ಅಸ್ತಿತ್ವದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಸದ್ಯಕ್ಕೆ ಎಸ್ಐಟಿ ಟೀಮ್. ಉಡುಪಿ, ಶಿವಮೊಗ್ಗ, ಬೆಂಗಳೂರಿಗೆ ತೆರಳಿ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಈ ಮೂರು ಕಡೆಗಳಲ್ಲಿ ವಾಸವಾಗಿದ್ದ ಸುಜಾತಾ ಭಟ್, ಸುಜಾತಾಗೆ ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ರು ಸಂಬಂಧಿಕರು. ಆದರೆ ಸುಜಾತಾ ಸಂಬಂಧಿಕರ ಸಂಪರ್ಕಕ್ಕೆ ಮುಂದಾಗಿದ್ದಾರೆ ಸದ್ಯಕ್ಕೆ ಎಸ್ಐಟಿ ಟೀಮ್. ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆಯೇ ಹಲವಾರು ಪ್ರಶ್ನೆಗಳು, ಅನುಮಾನಗಳು ಮೂಡ್ತಾ ಇದೆ. ನಾಪತ್ತೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಇದೀಗ ಎಸ್ಐಟಿ ಟೀಮ್ ಅಲರ್ಟ್ ಆಗಿರುವಂತದ್ದು. ಅಧಿಕಾರಿಗಳೆಲ್ಲರೂ ಕೂಡ ಅನನ್ಯ ಅಸ್ತಿತ್ವದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಸದ್ಯಕ್ಕೆ ಎಸ್ಐಟಿ ಟೀಮ್. ಸುಜಾತಾಗೆ ಆಲ್ರೆಡಿ ನೋಟಿಸ್ ಕೂಡ ಹೋಗಿರುವಂತದ್ದು. ಸಂಪೂರ್ಣ ಮಾಹಿತಿಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಉಡುಪಿ, ಶಿವಮೊಗ್ಗ, ಬೆಂಗಳೂರಿಗೆ ತೆರಳಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೆ ಎಸ್ಐಟಿಯ ಗುಂಪು. ಇನ್ನು ಈ ಮೂರು ಕಡೆಗಳಲ್ಲಿ ವಾಸವಾಗಿದ್ದ ಸುಜಾತಾ ಭಟ್, ಶಿವಮೊಗ್ಗ, ಉಡುಪಿ ಹಾಗೆ ಬೆಂಗಳೂರು ಮೂರು ಕಡೆ ವಾಸ ಇರ್ತಾರೆ ಸುಜಾತಾ. ಸುಜಾತಾಗೆ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಂಬಂಧಿಕರು ಹೇಳ್ತಾ ಇರುವಂತದ್ದು. ಆಕೆಗೆ ಮದುವೆನೇ ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸುಜಾತಾ ಸಂಬಂಧಿಕರ ಸಂಪರ್ಕಕ್ಕೆ ಇದೀಗ ಎಸ್ಐಟಿ ಟೀಮ್ ಮುಂದಾಗಿದೆ. ಆಕೆ ಎಲ್ಲೆಲ್ಲ ವಾಸ ಇದ್ಲು, ಬೆಂಗಳೂರು ಹಾಗೆ ಶಿವಮೊಗ್ಗ, ಉಡುಪಿ ಈ ಮೂರು ಕಡೆಗಳಿಗೆ ತೆರಳಿ ಸುಜಾತಾಳ ಸಂಬಂಧಿಕರನ್ನ ವಿಚಾರಿಸೋದಕ್ಕೆ ಮುಂದಾಗ್ತಾ ಇದೆ ಎಸ್ಐಟಿ ಟೀಮ್. ಇನ್ನು ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ಹಸ್ತಾಂತರ ಮಾಡಲಾಗಿದೆ. ಎಸ್ಐಟಿ ಎಂಟ್ರಿ ಆಗ್ತಾ ಇದ್ದಂತೆ ಸುಜಾತಾಗೆ ಢವಢವ ಶುರುವಾಗಿರುವಂತದ್ದು. ದೂರು ವಾಪಸ್ ಪಡೆಯೋದಕ್ಕೆ ಮುಂದಾಗ್ತಾರಾ ಸುಜಾತಾ? ಕಾದ್ ನೋಡ್ಬೇಕು. ಬಿಕಾಸ್ ಸುಜಾತಾ ಎಸ್ಐಟಿ ವಿಚಾರಣೆಗೆ ಬಂದ ತಕ್ಷಣ ಕಕ್ಕಾಬಿಕ್ಕಿಯಾಗಿದ್ದಾರೆ. ದೂರನ್ನ ವಾಪಸ್ ತೆಗೆದುಕೊಳ್ಳುವ ಎಲ್ಲ ಚಾನ್ಸಸ್ ಕೂಡ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಕರಣ ರಹಸ್ಯ ಬಯಲಾಗ್ತಾ ಇದ್ದಂತೆ ಸುಜಾತಾ ತಂಡ ಹೊಡೆದಿದ್ದಾರೆ. ಪ್ರಕರಣದ ಸೃಷ್ಟಿಕರ್ತರಿಗೂ ಕೂಡ ನಡುಕ ಹುಟ್ಟಿಸುತ್ತಾ ತನಿಖೆ ಕಾದು ನೋಡಬೇಕು.